ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾತಾಡೋದು ಒಬ್ಬ ವೀರ ಚಕ್ರವರ್ತಿಯ ಬಗ್ಗೆ. ತುಂಬ ರಾಜರಿರುವಾಗ ಇವ್ರ ಬಗ್ಗೆ ಯಾಕೆ ಅಂತ ಅನಿಸಿರ್ಬೋದು ನಿಮಗೆ. ರಾಜ ಪಟ್ಟಾಭಿಷೇಕ ಆಗಲು ಅವರು ಸ್ವಂತ ಅಣ್ಣ ತಮ್ಮಂದಿರನ್ನು ಸಾಯಿಸಿದ ಮಹಾರಾಜ. ಮತ್ತು ಯುದ್ಧ ಮಾಡೋಕ್ಕೋಸ್ಕರ ಲಕ್ಷಗಟ್ಟಲೆ ಯೋಧರ ಪ್ರಾಣ ಹೋಗಲು ಕಾರಣ ಆದ ಒಬ್ಬ ರಾಕ್ಷಸ. ಅವರೇ ಅಶೋಕ ಮಹಾಚಕ್ರವರ್ತಿ. ನಮಗೆ ಗೊತ್ತಿರೋ ಪ್ರಕಾರ ಅಶೋಕ ಒಳ್ಳೆ ರಸ್ತೆ ಹಾಕ್ಸ್ದ, ಒಳ್ಳೆ ಎನ್ವಿರಾನ್ಮೆಂಟ್ ಸೃಷ್ಟಿ ಮಾಡಿದ. ಕಳಿಂಗ ಯುದ್ಧದಲ್ಲಿ ಆ ಸಾವುಗಳನ್ನು ನೋಡಿ ಚೇಂಜ್ ಆದಂತ ಮಾತ್ರ ಗೊತ್ತು. ಆದರೆ ಅಶೋಕ ಚೈಲ್ಡ್ಹುಡ್ ಎಷ್ಟು ವರ್ಸ್ಟ್ ಆಗಿತ್ತು ಅಂತ ನಿಮಗೆ ಗೊತ್ತಾ? ಆ ದೃಷ್ಟಿಯಲ್ಲಿ ಬೀಳಲು ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದು ಗೊತ್ತಾ? ಲಕ್ಷ ಜನ ಕಳಿಂಗ ಯುದ್ಧದಲ್ಲಿ ಸತ್ತಿದ್ರು. ಅದಕ್ಕೆ ರೀಸನ್ ಗೊತ್ತಾ? ಅಶೋಕ ಚಕ್ರವರ್ತಿ ಅಷ್ಟೊಂದು ದೊಡ್ಡ ಮಹಾಪಾಲಕ ಆಗೋದು ಬುದ್ಧಗೆ ಮೊದಲೇ ಹೇಗೆ ಗೊತ್ತಿತ್ತು? ಇದನ್ನೆಲ್ಲ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರೀವಿಯಸ್ ಲೈಫ್ ಅಂದರೆ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಬುದ್ಧನ ಜ್ಞಾನ ಪಡ್ಕೊಂಡು ಪ್ರಪಂಚ ಎಲ್ಲ ಕಡೆಗೆ ಬುದ್ಧಿಸಮ್ನ ಒಂದು ಮರದ ಕೆಳಗೆ ಜ್ಞಾನ ಮಾಡುತ್ತಿರುವಾಗ ಅಲ್ಲೇ ಒಂದು ಆಡ್ಕೋತಿದ್ದ ಒಬ್ಬ ಚಿಕ್ಕ ಹುಡುಗ ಬಂದು ನಿಮಗೆ ಹಸಿವಾಗ್ತಿದೆಯಾ ಅಂತ ಕೇಳ್ತಾನೆ. ಬುದ್ಧ ನಕ್ಕೊಂಡು ಏನು ಮಾತಾಡದೆ ಸುಮ್ಮನೆ ಇರ್ತಾನೆ. ಹುಡುಗ ಒಂದು ಕೈಯಲ್ಲಿ ಮಣ್ಣು ತಗೊಂಡು ಅವ್ರಿಗೆ ತಿನ್ಸಕ್ಕೆ ಹೊರಡ್ತಾನೆ. ಅದನ್ನೇ ನೋಡಿದ ಬುದ್ಧ ನಗುತ್ತಾ, ನಿಂಗೆ ಯಾಕೆ ಕನಿಸ್ತು, ನಂಗೆ ಯಾಕೆ ತಿನ್ನಿಸ್ಬೇಕು ಅನ್ನಿಸ್ತು ಅಂತ ಕೇಳಿದಾಗ ಆ ಹುಡುಗ, ನನಗೆ ಹಸಿವಾದಾಗ ನಮ್ಮಮ್ಮ ಹಿಂಗೆ ತಿನ್ನಿಸ್ತಾರೆ ಅಂತ ಹೇಳ್ತಾನೆ. ಬುದ್ಧ ಅದಕ್ಕೆ ನಕ್ಕೊಂಡು, ನೀನು ಒಳ್ಳೆ ಎತ್ತರಕ್ಕೆ ಬೆಳಿತೀಯ ಅಂತ ಒಂದು ಆಶೀರ್ವಾದ ಮಾಡಿ ಬುದ್ಧ ಆ ಹುಡುಗನ ಮೇಲೆ ಕೈ ಇಟ್ಟಾಗ ಬುದ್ಧನಿಗೆ ಒಂದು ಅರ್ಥ ಆಗುತ್ತೆ. ಬುದ್ಧನ ಮಾರ್ಗವನ್ನು ಪ್ರಪಂಚಕ್ಕೆ ಹರಡಿಸುವವನು ಇವನೇ ಎಂದು ಬುದ್ಧನಿಗೆ ಅರಿವಾದಾಗ ಅವನ ತಲೆ ಮೇಲೆ ಕೈ ಇಟ್ಟು ಸವರಿ, ನೀನು ಮುಂದಿನ ಜನ್ಮದಲ್ಲಿ ಒಳ್ಳೆ ಯುವರಾಜನ ಆಗ್ತೀಯ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಡ್ತಾನೆ. ಚಂದ್ರಗುಪ್ತ ಮೌರ್ಯ ಆದಮೇಲೆ ಅವರ ಮಗ ಆದ ಬಿಂದುಸಾರನಿಗೆ ರಾಜ್ಯ ಹೋಗುತ್ತೆ. ಅಶೋಕ ಅವರ ಅಮ್ಮ ಒಂದು ಸಾಧಾರಣವಾದ ಒಂದು ಬ್ರಾಹ್ಮಣ ಫ್ಯಾಮಿಲಿ ಆಗಿರ್ತಾಳೆ. ಅವರ ಹೆಸರು ಸುಭದ್ರಂಗಿ. ಅವರ ಅಪ್ಪನ ಪ್ರಕಾರ ಸುಭದ್ರಂಗಿ ಒಂದು ರಾಜನಿಗೆ ವೈಫ್ ಆಗ್ತಾಳೆ ಅಂತ ಭವಿಷ್ಯದಲ್ಲಿ ಇರುತ್ತದೆ. ಅದಕ್ಕೆ ಸುಭದ್ರಂಗಿನ ಕರ್ಕೊಂಡು ಪಾಟ್ಲಿಪುತ್ರಗೆ ಹೋಗಿ ಅಲ್ಲಿಯ ರಾಣಿ ಹತ್ತಿರ ಕೆಲಸಕ್ಕೆ ಇಟ್ಟು ಅವರಪ್ಪ ಹೊರಟು ಹೋಗ್ತಾರೆ. ಸುಭದ್ರಂಗಿಯ ಬ್ಯೂಟಿಯನ್ನು ನೋಡಿ ಬಿಂದುಸಾರ ಮೊರೆ ಹೋಗಿ ಅವರನ್ನು ಒಂದಾಗ್ತಾರೆ. ಆಮೇಲೆ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಹುಟ್ಟವನೇ ಈ ಅಶೋಕ. ಆವಾಗಿಂದ ರಾಜ್ಯದಲ್ಲಿ ಅಶೋಕನ ಯುವರಾಜನ ಥರ ಯಾರೂ ನೋಡಲ್ಲ, ಎಲ್ಲರೂ ಕೀಳಾಗಿ ನೋಡ್ತಾರೆ. ರಾಜ ಕುಟುಂಬಸ್ಥರಂತೂ ಕೀಳಾಗಿ ನೋಡ್ತಾರೆ. ಅಶೋಕನಿಗೆ ತಂದೆಗೆ ಮಗ ಆಗಬೇಕು ಅಂತ ಒಳ್ಳೆ ನೇಮ್ ಕಳಿಸ್ಬೇಕಂತ ಕಷ್ಟಪಡ್ತಾನೆ. ಆದರೆ ಅಶೋಕನು ತಂದೆಗೂ ಕೂಡ ಇಷ್ಟ ಇರೋದಿಲ್ಲ. ಬಿಂದುಸಾರ ಪ್ರಕಾರ ಅಶೋಕ ಹಗ್ಲಿಯಾಗಿದ್ದ ಅನ್ನೋದಕ್ಕೆ ಹತ್ರ ಕೂಡ ಸರಿಸ್ತಿರಲಿಲ್ಲ. ಒಂದಿನ ರಾಜಗುರು ಅವರು ಆಸ್ಥಾನಕ್ಕೆ ಬಂದಾಗ, ನನ್ನ ಮಕ್ಕಳಲ್ಲಿ ಯಾರು ನೆಕ್ಸ್ಟ್ ಮಹಾರಾಜ ಆಗ್ತಾರೆ ಅಂತ ಕೇಳಿದಾಗ ರಾಜಗುರು ಅವರು, ನಿಮ್ಮ ಮಕ್ಕಳನ್ನೆಲ್ಲ ನನ್ನ ವನಕ್ಕೆ ಕಳಿಸಿ, ನಾನು ಅಲ್ಲಿ ನೋಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ ಮಹಾರಾಜರು ಎಲ್ಲ ಮಕ್ಕಳಿಗೆ ಕಾಗದ ಬರೋದು, ನೀವು ವನಕ್ಕೆ ಹೋಗಿ ಅಂತ ಹೇಳಿದಾಗ ಎಲ್ಲ ಮಕ್ಕಳು ಹೋಗ್ತಾರೆ. ಆದರೆ ಅಶೋಕನು ಹೋಗಲು ಇಷ್ಟಪಡುವುದಿಲ್ಲ. ಬಿಕಾಸ್ ಅಲ್ಲಿ ಹೋದರೂ ಅವಮಾನ ಪಡ್ತಾರೆ, ಅವಮಾನ ಮಾಡ್ತಾರೆ, ಹೀಳಾಯಿಸ್ತಾರೆ ಅಂತ ಹೋಗಲು ಇಷ್ಟಪಟ್ಟುವುದಿಲ್ಲ. ಆದರೆ ಅವರಮ್ಮ ಫೋರ್ಸ್ ಮಾಡಿ ಒಪ್ಪಿಸಿ ಕಳಿಸ್ತಾರೆ. ಆದರೆ ದಾರಿಯಲ್ಲಿ ನಡ್ಕೊಂಡು ಹೋಗುವುದನ್ನು ಮಂತ್ರಿಗಳು ನೋಡಿ ಒಂದು ಆನೆಯನ್ನು ಕೊಟ್ಟು ಆನೆ ಮೇಲೆ ಕೂರಿಸಿ ಕಳಿಸ್ತಾನೆ. ಇವರು ಬೇರೆ ಮಕ್ಕಳೆಲ್ಲ ಕುದುರೆ ಮೇಲೆ ಹೋಗಿದ್ದಾಗ ಅಶೋಕ ಮಾತ್ರ ಆನೆ ಮೇಲೆ ಹೋಗ್ತಾನೆ. ಅದನ್ನು ಕಂಡು ರಾಜಗುರು ಅವ್ರಿಗೆ ಆವಾಗಲೇ ಅರ್ಥ ಆಗುತ್ತೆ, ಅಶೋಕನೇ ನೆಕ್ಸ್ಟ್ ಮಹಾರಾಜ ಆಗೋದು ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಅಂತ. ಆದರೆ ಬಿಂದುಸಾರ ಅವರಿಗೆ ಯಾರೂ ಹೇಳುವುದಿಲ್ಲ, ಡೈರೆಕ್ಟಾಗಿ ಹೇಳುವುದಿಲ್ಲ. ನೀವು ಯಾರು ಬಲಿಷ್ಠವಾದ ರಥ ಇರುತ್ತೋ ಅವರು ನೆಕ್ಸ್ಟ್ ಮಹಾರಾಜ ಆಗ್ತಾರೆ ಅಂತ ಹೇಳಿ ಹೊರಟೋಗ್ತಾರೆ. ಇದನ್ನು ನೆನಪಿಟ್ಕೊಂಡ ಬಿಂದುಸಾರ ಅವರು ಅವನ ದೊಡ್ಡ ಮಗನಾದ ಶಿಶುಮಗೆ ಒಂದು ಬಲಿಷ್ಠವಾದ ರಥವನ್ನು ತಯಾರಿಸಿ ಅಂತ ಮಂತ್ರಿಗಳಿಗೆ ಆದೇಶ ಕೊಡ್ತಾನೆ. ಆದರೆ ಆ ಮಂತ್ರಿಗಳು ನಕ್ಕೊಂಡು ಆನೆಗಿಂತ ಯಾವುದೇ ಶ್ರೇಷ್ಠ ರಥವನ್ನು ಇಲ್ಲ ಅಂತ ನಕ್ಕೊಂಡು ಸರಿ ಅಂತೇಳಿ ಹೋಗ್ಬಿಡ್ತಾರೆ. ಅವರ ಅಮ್ಮಗೂ ಗೊತ್ತು ಅಶೋಕ ಒಂದಿನ ಮಹಾರಾಜ ಆಗ್ತಾನೆ ಅಂತ. ಅದಕ್ಕೆ ರಾಜ ಹತ್ರ ಮಾತಾಡಿ
ಅಶೋಕನನ್ನು ರಾಜ ಪರ್ಯಟನೆಗೆ ಕಳಿಸ್ತೀನಿ ಅಂತ ಕೇಳ್ತಾಳೆ. ಅದೇ ಸಮಯದಲ್ಲಿ ತಕ್ಷಶಿಲದಲ್ಲಿ ಪ್ರತಿಭಟಕರು ರೆಬಲಿಸಮ್ ಬಿಂದುಸಾರನು ಅಶೋಕನನ್ನು ಅಲ್ಲಿ ಕಳಿಸಿ ಇದನ್ನು ಸರಿ ಮಾಡು ಅಂತ ಕಳಿಸ್ತಾನೆ. ಅಶೋಕನು ತಕ್ಷಶಿಲೆಗೆ ಹೋಗಿ ಅಲ್ಲಿ ಇದನ್ನು ಹೋಗಿದ ತಕ್ಷಣವೇ ಎಲ್ಲರೂ ಸಂಭ್ರಮದಿಂದ ಅವನನ್ನು ಆಗಮಿಸ್ತಾರೆ. ಅಶೋಕನಿಗೆ ಶಾಕ್ ಆಗುತ್ತೆ. ಇದು ಪ್ರತಿಭಟನೆ ನಡೀತಿದೆ ಅಂತ ಬಂದರೆ ಇಲ್ಲಿ ನಮಗೆ ಘನ ಸತ್ಕಾರ ಮಾಡಿ ಆಹ್ವಾನ ಮಾಡ್ತಿದ್ದಾರೆ ಅಂತ. ಅವಾಗ ಅವ್ರನ್ನ ಕೇಳಿದಾಗ, ನಮಗೆ ರಾಜರ ಮೇಲೆ, ರಾಜ ಕುಟುಂಬಗಳ ಮೇಲೆ ಯಾವುದೇ ದ್ವೇಷವಿಲ್ಲ. ನಮಗೆ ನಮ್ಮ ಪ್ರತಿಭಟನೆ ಇರೋದು ಇಲ್ಲಿ ಇರೋ ಮಂತ್ರಿಗಳು. ಆ ಮಂತ್ರಿಗಳು ಸರಿ ನಮ್ಮನ್ನು ಹೀಳಾಗಿ ನೋಡ್ತಾವ್ರೆ ಅಂತ ಕೇಳಿದಾಗ, ಆ ಸಮಸ್ಯೆಯನ್ನು ಅರಿತ ಅಶೋಕನು ಆ ಮಂತ್ರಿಗಳನ್ನೆಲ್ಲ ತೆಗೆದು ಹೊಸ ಜನರಿಗೆ ಇಷ್ಟ ಆಗುವ ಒಂದು ಮಂತ್ರಿಗಳನ್ನು ನೇಮಿಸ್ತಾನೆ. ಅದನ್ನು ಕಂಡ ಜನರಲ್ಲಿ ಅಶೋಕನು ಒಂಥರ ದೇವರಾಗ್ಬಿಡ್ತಾನೆ. ಇದು ಗೊತ್ತಾಗಿದ್ದ ರಾಜನು ಬಿಂದುಸಾರನು, ಹಿಂಗೆ ಮಾಡಿದರೆ ಇವನೇ ರಾಜನಾಗಿ ಜನರು ನೋಡ್ತಾರೆ ಅಂತೇಳಿ ಇವನ್ನ ಉಜ್ಜಯಿನಿಗೆ ಚಿಕ್ಕದಾದ ಉಜ್ಜಯಿನಿಗೆ ರಾಜನಾಗಿ ಮಾಡಿ ಅಲ್ಲೇ ಆಳ್ವಿಕೆ ಮಾಡುವಂತ ಕಳಿಸ್ತಾನೆ. ಉಜ್ಜಯಿನಿಯನ್ನು ಅಶೋಕನು ಒಳ್ಳೆ ಟ್ರೇಡ್ ಸೆಂಟರ್ ಆಗಿ ಡೆವಲಪ್ ಮಾಡ್ತಾನೆ. ಅಲ್ಲೇ ಒಂದು ಬುದ್ಧಿಸಮ್ ಹುಡುಗಿನ ವೇದಿಸ್ ಮಹಾದೇವಿ ಸತ್ಯಕುಮಾರಿ ಅನ್ನೋಳನ್ನ ಮೇಲೆ ಲವ್ ಮಾಡ್ತಾನೆ. ಆವಾಗಲೇ ಅಶೋಕನಿಗೆ ಫಸ್ಟ್ ಟೈಮ್ ಬುದ್ಧಿಸಮ್ ಬಗ್ಗೆ ಗೊತ್ತಾಗೋದು. ರಾಜ ನೋಡೋಕ್ಕೆ ಅಂತ ಅಶೋಕನ ತಮ್ಮಂದಿರು ಉಜ್ಜಯಿನಿಗೆ ಬಂದಾಗ ಅವನನ್ನು ಹೀಯಾಳಿಸ್ತಾ ಅವಮಾನಿಸ್ತಿರುವಾಗ ಮಹಾದೇವಿ ಸತ್ಯಕುಮಾರಿ ನೋಡಿ ಸರಿಯಾಗಿ ಆನ್ಸರ್ ಮಾಡ್ತಾಳೆ. ಹೌದು, ಅಶೋಕ ಅಕ್ರಮ ಸಂತಾನನೇ ಆಗಿರ್ಬೋದು, ಆದರೆ ಅಶೋಕ ನಮ್ಮನ್ನು, ನಮ್ಮ ರಾಜ್ಯವನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ. ಆದರೆ ಅವರು ಬ್ಲಡ್ ರಿಲೇಷನ್ ಆದ ನಿಮಗೆ ವುಮೆನ್ಸ್ನ ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದೇ ಬರಲ್ಲ ಅಂತ ಹೇಳ್ತಾಳೆ. ಅದನ್ನು ಅವಮಾನ ಅನ್ಕೊಂಡ ಅಶೋಕ ಬ್ರದರ್ಸ್ ಅಲ್ಲಿಂದ ಹೊರಟೋದ್ಮೇಲೆ ಅಶೋಕನಿಗೂ ಅವ್ರಿಗೂ ಮಧ್ಯೆ ಲವ್ ಮ್ಯಾರೇಜ್ಗೆ ಅಡ್ಡ ಆಗ್ತಾರೆ. ಆಮೇಲೆ ಬೇರೆ ರಾಣಿಯನ್ನು ಮದುವೆ ಆಗ್ತಾನೆ. ಅವ್ರಿಗೆ 2 ಮಕ್ಕಳು ಹುಡ್ತಾರೆ ಅಶೋಕನಿಗೆ. ಆಮೇಲೆ ಬಿಂದುಸಾರ ಅವ್ರಿಗೆ ಆರೋಗ್ಯವನ್ನು ಕ್ಷೀಣಿಸುತ್ತಿದೆ ಅಂತ ತಿಳಿದ ಅಶೋಕನು ಅವರನ್ನು ನೋಡಲು ಅವನು ಪಾಟ್ಲಿಪುತ್ರಕ್ಕೆ ಹೋದಾಗ ಮತ್ತೆ ತಕ್ಷಶಿಲದಲ್ಲಿ ಪ್ರತಿಭಟನೆ ನಡೀತಿದೆ ಅಂತ ಗೊತ್ತಾಗಿ ಬಿಂದುಸಾರನ ದೊಡ್ಡ ಮಗನಾದ ಸುಸಿಮವನ್ನು ಅಲ್ಲಿಗೆ ಕಳಿಸ್ತಾನೆ. ಆದರೆ ಸುಸಿಮ ಅಲ್ಲಿಗೆ ಹೋಗಿದ್ದವ್ರದ್ದು ಈ ಸಾರಿ ಹೋದಾಗ ಮಂತ್ರಿಗಳದ್ದು ಪ್ರಾಬ್ಲಮ್ ಇರೋದಿಲ್ಲ. ಅಲ್ಲಿನ ಕೆಲಸದವರನ್ನು ತುಂಬ ಕೇಳಾಗಿ ಒಳ್ಳೆ ಜೀತಗಾರ ಥರ ನೋಡ್ತಿರೋದನ್ನು ನೋಡಿ ಪ್ರತಿಭಟನೆ ಮಾಡ್ತಿರ್ತಾರೆ. ಸೊ ಸುಸಿಮ ಅಲ್ಲಿಗೆ ಹೋಗಿ ಮಂತ್ರಿಗಳಿಗೆ, ಜಮೀನ್ದಾರರಿಗೆ ಸಪೋರ್ಟ್ ಮಾಡಿದಾಗ ಪ್ರತಿಭಟನೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಸಮಯದಲ್ಲಿ ಅಶೋಕನ ತಂದೆಯಾದ ಬಿಂದುಸಾರ ಅವ್ರಿಗೆ ಆರೋಗ್ಯ ಕ್ಷೀಣಿಸುತ್ತಾ ಸಾಯೋ ಸ್ಟೇಜ್ ಬಂದಾಗ ಅವರು ಮಂತ್ರಿಗಳಿಗೆ ಹೇಳ್ತಾರೆ, ಅಶೋಕನನ್ನು ತಕ್ಷಶಿಲ ಕಳಿಸಿ ಸುಸಿಮನ ಇಲ್ಲಿಗೆ ಕರೆಸಿ ರಾಜ್ಯ ಅಧಿಕಾರವನ್ನು ತಗೊಳ್ಳೋಕ್ಕೆ ಹೇಳಿ ಅಂತ ಹೇಳ್ತಾರೆ. ಇದನ್ನು ಇಷ್ಟವಿಲ್ಲದ ಮಂತ್ರಿಗಳು ಅಶೋಕನ ಇಲ್ಲಿ ರಾಜ ಮಾಡೋಣ, ಸುಸಿಮ ಅಲ್ಲಿಂದ ರಿಟರ್ನ್ ಬಂದ ಮೇಲಿಂದ ಅವನಿಗೆ ರಾಜ್ಯಾಧಿಕಾರವನ್ನು ಕೊಡೋಣ ಅಂತ ಹೇಳಿದಾಗ, ಇಲ್ಲ ಇದು ಬೇಡ ಅಂತೇಳಿ ಬಿಂದುಸಾರ ಒಪ್ಕೊಳ್ಳೋದಿಲ್ಲ. ಸರಿ ಅಂತೇಳಿ ಸುಸಿಮವನ್ನು ಕರೆಸಲು ಕಾಗದ ಬರ್ತಾರೆ. ಅವನು ಬರ್ತಿರುವ ದಾರಿಯಲ್ಲೇನೆ ಮಂತ್ರಿಗಳು ಸೇರಿಸಿ ಸುಸಿಮನನ್ನು ಕೊಂದು ಹಾಕ್ತಾರೆ. ಸುಸಿಮ ಸಾವಿಗೆ ಅಶೋಕನು ಮತ್ತು ಅಶೋಕ ಅವರ ಅಮ್ಮ ಕಾರಣ ಅಂದ್ಕೊಂಡು ರಾಜ್ಯ ಕುಟುಂಬಸ್ಥರು ಅವರ ಅಮ್ಮನ ಹೊಡೆದು ಅವಮಾನಿಸ್ತಾರೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇದ್ದ ಅಶೋಕನು ಅಲ್ಲಿ ತಾಳ್ಮೆ ಕಳ್ಕೊಂಡು, ನಾವು ಮಾಡದೇ ಇರೋ ತಪ್ಪಿಗೆ ನಮ್ಮಮ್ಮನ್ನ ಈ ಥರ ಅವಮಾನಿಸೋದು ಸರಿಯಲ್ಲ ಅಂತೇಳಿ ಎಲ್ಲ ಮಂತ್ರಿಗಳನ್ನು ಸೇರಿಸಿ ಅವರ ಜೊತೆ ಮಾತಾಡಿ ಅವರ ಸಹಾಯದಿಂದ ರಾಜ್ಯವನ್ನು ಪಟ್ಟಾಭಿಷೇಕವಾಗ್ತಾನೆ. ಸೊ ರಾಜವಾಗ್ತಾನೆ. ಇದು ರಾಜ ಕುಟುಂಬರಿಗೆ ಇಷ್ಟ ಇರುವುದಿಲ್ಲ. ಅವರಿಂದ ಯಾವತ್ತಾದರೂ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ಒಬ್ಬರನ್ನ ಎಲ್ಲರನ್ನೂ ಸಾಯಿಸ್ತಾನೆ ಅಶೋಕ. ಅಲ್ಲಿಂದ ಅಶೋಕನ ರಾಕ್ಷಸತ್ವ ಸ್ಟಾರ್ಟ್ ಆಗುತ್ತೆ. ಅಶೋಕ ರಾಜ ಆದಮೇಲೆ ಅವನ ರಾಜ್ಯವನ್ನು ವಿಸ್ತಾರ ಮಾಡಬೇಕಂತ ಘೋರ ಯುದ್ಧಗಳು ಮಾಡ್ತಾನೆ. ಘೋರವಾಗಿ ಯುದ್ಧಗಳು, ಸೈನ್ಯ ನಷ್ಟ ಆಗ್ತಾನೆ, ಯುದ್ಧ ನಷ್ಟ ಆಗ್ತದೆ, ಆದರೂ ನಿಲ್ಲಿಸೋದಿಲ್ಲ. ಆದರೂ ಯುದ್ಧ ಮಾಡ್ತಾನೆ. ವಿಸ್ತಾರ ಮಾಡಬೇಕಂತ ತುಂಬ ಯುದ್ಧಗಳು ಮಾಡ್ತಾನೆ. ಚಿಕ್ಕ ರಾಜ್ಯಗಳನ್ನು ತುಳಿಸಿ ಹೋಗ್ತಾನೆ.
ಆ ಶತ್ರು ಸೈನ್ಯದಲ್ಲಿ ಉಳಿದ ಸೈನಿಕರನ್ನು ಚಿತ್ರಹಿಂಸೆ ಮಾಡಿ ಸಾಯಿಸ್ತಾನೆ. ಇದು ಒಂಥರ ಹೆಂಗಿತ್ತು ಅಂದರೆ, ಒಂದು ಸಿಂಹನ ಝೂಯಿಂದ ತಂದು ಅದಕ್ಕೆ ಬ್ಲಡ್ಡನ್ನು ಚೆನ್ನಾಗಿ ಅಭ್ಯಾಸ ಮಾಡಿಸಿದ ಮೇಲೆ ಮತ್ತೆ ಝೂಗೆ ಕರ್ಕೊಂಡೋಗಿ ಆ ಸಿಂಹನ ಬಿಟ್ಟರು ಅದು ಬ್ಲಡ್ಡೇ ಎಕ್ಸ್ಪೆಕ್ಟ್ ಮಾಡುತ್ತೆ. ಇದೇ ಥರ ಅಶೋಕನ ವಿಷಯದಲ್ಲೂ ಆಗಿದ್ದು. ಅಷ್ಟೊಂದು ಯುದ್ಧ ಮಾಡಿ ಅಷ್ಟೊಂದು ಜನನ ಸಾಯಿಸಿದ ಮೇಲೂ ರಾಜ್ಯ ವಿಸ್ತಾರ ನಿಲ್ಲಿಸಲು ಅಶೋಕ ಒಪ್ಪಲಿಲ್ಲ. ಅಶೋಕಗೆ ಆಗಲೇ ಒಂದು ಬಿರುದು ಬರುತ್ತೆ, ಅದೇ ಚಂಡ ಅಶೋಕ, ಮೀನ್ಸ್ ಒಂಥರ ಕ್ರೂರ ಅಂತ. ಅಶೋಕನ ಕ್ರೂರತ್ವಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಅವರು ರಾಜ ಮಂತ್ರಿಗಳ ಮೇಲೆ ಅಶೋಕನಿಗೆ ಡೌಟ್ ಬರುತ್ತೆ. ಅವರ ಹೆಲ್ಪಿಂದ ನನ್ನ ರಾಜನ ಮಾಡಿದಾಗ ಮತ್ತೆ ಅವರು ಹೆಲ್ಪ್ ಮಾಡಿ ಬೇರೆಯವ್ರನ್ನ ರಾಜನಾಗಿ ಮಾಡ್ಬೋದಲ್ಲ ಅಂತ ಒಂದು ಡೌಟ್ ಮೇಲಿಂದ ರಾಜ್ಯದಲ್ಲಿರುವ ಸುಮಾರು 500 ಮಂತ್ರಿಗಳನ್ನು ಒಂದು ಕಡೆ ಸೇರಿಸಿ, ನಿಮಗೆ ಇಷ್ಟವಾದ ಒಂದು ಹಣ್ಣನ್ನು ತಗೊಬನ್ನಿ, ಅದು ನನಗೆ ಇಷ್ಟ ಆದರೆ ನಿಮಗೆ ಬಹುಮಾನ ಕೊಡ್ತೀನಿ ಅಂತೇಳಿ ಎಲ್ಲರನ್ನೂ ಒಪ್ಪಿಸಿ ಒಂದು ಕಡೆ ಕರೆಸ್ತಾನೆ. ಆ ಫ್ರೂಟ್ನ ತಗೊಂಡು ಇಷ್ಟ ಆಗಿಲ್ಲ ಅಂತ ರೀಸನ್ ಇಟ್ಕೊಂಡು ಎಲ್ಲರನ್ನೂ ತಲೆಗಳನ್ನು ಕತ್ತರಿಸ್ತಾನೆ. ಇದೆಲ್ಲ ಕತ್ತರಿಸಿ ಒಬ್ಬರಲ್ಲಿಬ್ಬರಲ್ಲ 500 ಮಂತ್ರಿಗಳನ್ನು ತಲೆ ಕಡಿಸ್ತಾನೆ, ಅದು ಸ್ವಂತ ಕೈಗಳಿಂದ. ಅವರು ಆಸ್ಥಾನ ಮಂತ್ರಿ ಆದವರು ಒಂದು ಸಲಹೆ ಕೊಡ್ತಾರೆ, ಈ ಥರ ಮಾಡ್ತಿದ್ರೆ ಜನಗಳು ತಿರುಗು ಬೀಳ್ತಾರೆ ಅಂತ ಭಯಕ್ಕೆ ಒಬ್ಬ ಯೋಧನನ್ನು ನೇಮಕ ಮಾಡಿ ಅವರು ಸಾಯಿಸಿದ್ದು ಅಂತ ಪ್ರಚಾರ ಮಾಡಿಸ್ತಾನೆ. ಅವನ ನೇಮು ಗರಿಕ. ಸೊ ಅವನು ಮಾಡ್ತಿರೋ ಕ್ರೂರತ್ವವನ್ನು ಅಶೋಕನಿಗೆ ಇನ್ನೊಂದು ನೇಮ್ ಬರುತ್ತೆ, ಅದೇ ಷಂಡಗರಿಕ. ಈ ಷಂಡಗರಿಕ ಅಂದರೆ ಇದು ಕ್ರೂರತ್ವಕ್ಕೆ ಇನ್ನೊಂದು ನೇಮು ಅಂತ ಅರ್ಥ ಬರ್ತದೆ. ಅದೇ ಗರಿಕ ಒಂದು ಪ್ರಿಸನ್ನ ಕ್ರಿಯೇಟ್ ಮಾಡ್ತಾನೆ, ಅದೇ ಅಶೋಕ ಗರಿಕ ಅಂತ. ಆ ಪ್ರಿಸನ್ನಲ್ಲಿ ಎಲ್ಲರನ್ನು ಹಾಕಿ ಚಿತ್ರಹಿಂಸೆಗಳು ಮಾಡಿ ಬರೀ ರಕ್ತವನ್ನೇ ನೋಡ್ತಿತ್ತದು. ಹೊರಗಿಂದ ನೋಡುವಾಗ ಅದು ಬಹಳ ಸುಂದರವಾಗಿರ್ತದೆ, ಆದರೆ ಒಳಗೆ ನೋಡಿದ್ರೇ ಆ ರಕ್ತಪಾತವನ್ನು ನೋಡೋಕ್ಕಾಗೋದು. ಅಷ್ಟು ಕೆಟ್ಟದಾಗಿ ಅಷ್ಟು ಭಯಂಕರವಾಗಿರೋ ಪ್ರಿಸನ್ನ ಕ್ರಿಯೇಟ್ ಮಾಡ್ತಾರೆ ಅವರು. ಕಳಿಂಗ ವಾರ್. ಈ ಕಳಿಂಗ ವಾರ್ ಏನಂದರೆ, ಮೌರ್ಯ ರಾಜರು ಅಖಂಡ ಭಾರತವನ್ನು ಗೆದ್ದರು, ಆಕ್ರಮಣ ಮಾಡಿ ಎಷ್ಟೊಂದು ರಾಜ್ಯಗಳನ್ನು ಗೆದ್ದರು, ಎಷ್ಟೊಂದು ಯುದ್ಧ ಮಾಡಿ ಗೆದ್ದರು ಕೂಡ ಆ ಕಳಿಂಗ ರಾಜ್ಯವನ್ನು ಒಂದು ಸರಿನೂ ಒಬ್ಬ ರಾಜನೂ ಗೆಲ್ಲಕ್ಕಾಗಿರಲ್ಲ. ಯಾಕಂದರೆ ಕಳಿಂಗದ ಜನರು ಬೇರೆ ರಾಜರ ಕೆಳಗೆ ಇರಲು ಬಯಸುವುದಿಲ್ಲ. ಅದಕ್ಕೆ ಅವರು ವೀರೋಚಿತವಾಗಿ ಯುದ್ಧಗಳು ಮಾಡ್ತಾರೆ. ಸೊ ಅದಕ್ಕೆ ಬೇರೆಯವರು ಗೆಲ್ಲಕ್ಕೆ ಅಷ್ಟು ಈಸಿಯಾಗಿರಲಿಲ್ಲ. ಇದನ್ನು ಅರಿತ ಅಶೋಕನು ಅವನ ಜೀವನದಲ್ಲಿ ಒಂದು ಆಸೆನ ಇಟ್ಕೋತಾನೆ, ಅದೇ ಕಳಿಂಗವನ್ನು ಒಂದು ಸರಿ ಆದರೂ ಗೆಲ್ಲಬೇಕು. ನಮ್ಮ ವಂಶದಲ್ಲಿ ಯಾರೂ ಗೆದ್ದಿಲ್ಲ, ನಾನು ಗೆದ್ದರೆ ನಾನು ಒಳ್ಳೆ ಗ್ರೇಟ್ ಕಿಂಗ್ ಆಗ್ತೀನಿ ಅಂತ ಒಂದು ಜೀವನಾಶಯವನ್ನೇ ಕಳಿಂಗನ ಗೆಲ್ಲಬೇಕು ಅಂತ ಇಟ್ಕೋತಾನೆ. ಅದಕ್ಕೆ ಕೊನೆಗೂ ಯುದ್ಧವನ್ನು ಘೋಷಣೆ ಮಾಡೇ ಬಿಡ್ತಾನೆ. ಆ ಯುದ್ಧವು ಸುಮಾರು 1 ವರ್ಷದ ಕಾಲ ನಡೆದರೂ ಕೂಡ ಸ್ಟಾರ್ಟಿಂಗಲ್ಲಿ ಕಳಿಂಗ ಸೈನ್ಯ ದೀಟ ಉತ್ತರ ಕೊಟ್ಟರೂ ಕೂಡ ಈ ಅಶೋಕನ ಸೈನ್ಯ ಬಹಳ ದೊಡ್ಡದಾಗಿರುವುದರಿಂದ ಕ್ರಮೇಣ ಅದು ತುಂಬ ಕಡಿಮೆ ಆಗ್ತಾ ಸೋಲಕ್ಕೆ ಮುಂಚೆ ಬಂತು. ಅದೇ ಸಮಯದಲ್ಲಿ ಕಳಿಂಗ ಸೈನ್ಯ ಸೋಲ್ತಿದೆ ಅಂತ ಸಿವಿಲಿಯನ್ಸ್ ಕಳಿಂಗ ಜನ ಬಂದು ಯುದ್ಧ ಮಾಡ್ತಾರೆ. ಅವ್ರನ್ನೂ ಕನ್ಕರಣೆ ಇಲ್ಲದೆ ಸಾಯಿಸ್ತಾನೆ. ಕೊನೆಗೆ ಯುದ್ಧವನ್ನು ಗೆಲ್ತಾನೆ. ಆ ಯುದ್ಧದಲ್ಲಿ ಸುಮಾರು 1,00,000 ಸೈನಿಕರು ಸಾಯ್ತಾರೆ. ಆಮೇಲೆ 50,000ಕ್ಕಿಂತ ಹೆಚ್ಚು ಜನರು ಸಿವಿಲಿಯನ್ಸ್ ಸಾಯ್ತಾರೆ. ಇದನ್ನು ಕಂಡ ಅಶೋಕನಿಗೆ ಒಂಥರ ಶಾಕ್ ಆಗುತ್ತೆ. ನಾನು ಗೆದ್ದಿದ್ದು ಇದಕ್ಕೆ, ಈ ರಕ್ತಪಾತವನ್ನು ನೋಡೋಕ್ಕ ಅನ್ನೋ ಒಂದು ಇದು ಅವನ ಮೈಂಡ್. ಇದೇ ಪಾಪ ಇದೇ ಸೊರಗಿಯಿಂದ ಇರುವಾಗ ಅಶೋಕನು ತುಂಬ ಲೋ ಫೀಲ್ ಆಗಿಬಿಟ್ಟು ಒಂದು ಹೈಡ್ ಆಗಿಬಿಡ್ತಾನೆ. ಸ್ವಲ್ಪ ದಿನ ಯಾರಿಗೂ ಕಾಣುವುದಿಲ್ಲ, ಯಾವುದೇ ರಾಜ್ಯದ ಸಭೆಗಳಿಗೆ ಹೋಗುವುದಿಲ್ಲ, ಏನೂ ಮಾಡುವುದಿಲ್ಲ. ಆವಾಗ ಯಾವುದೇ ಯುದ್ಧಗೂ ಪಾಲ್ಗೊಳ್ಳುವುದಿಲ್ಲ. ಆವಾಗ ಅಶೋಕನ ಹೆಂಡತಿ ಬಂದು, ನೀನು ಇದುವರೆಗೂ ಮಾಡಿದ್ದು ತಪ್ಪೇ ಮಾಡಿದ್ಯಾ, ಆದರೆ ಹಾಗಂತ ಇವಾಗ ನಿನ್ನ ರಾಜ್ಯವನ್ನು ನೀನು ಇವಾಗ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದು ಇನ್ನೂ ದೊಡ್ಡ ತಪ್ಪಾಗುತ್ತೆ ಅನ್ನೋ ಥರ ಹೇಳಿ ಪ್ರೋತ್ಸಾಹ ಮಾಡಿದಾಗ ಆವಾಗ ಅಶೋಕ ಜನರ ಮುಂದೆ ಹೋಗಿ ಕ್ಷಮೆ ಯಾಚಿಸ್ತಾನೆ. ಅದನ್ನು ಕಂಡ ಜನರು, ಒಬ್ಬ ರಾಜ ಬಂದು ಇದುವರೆಗೂ ಯಾರಿಗೂ ಎಲ್ಲೂ ಸಾರಿ ಕೇಳಿಲ್ಲ, ಆದರೆ ಬಂದು ಇಲ್ಲಿ ಕ್ಷಮೆ ಯಾಚಿಸ್ತಿದ್ದಾರೆ ಅಂದರೆ
ಅಶೋಕ ನಿಜವಾಗಿಯೂ ಚೇಂಜ್ ಆಗಿದ್ದೇನೆ ಅಂತ ಜನರು ನಂಬ್ತಾರೆ. ಇದುವರೆಗೂ ಎಷ್ಟೇ ಯುದ್ಧ ಮಾಡಿದ್ರೂ ರಾಜ್ಯದ ಜನಕ್ಕೆ ಕಷ್ಟ ಬರದೆ ನೋಡ್ಕೋತಿದ್ದ ಅಶೋಕನು ಅದೇ ಸಿದ್ಧಾಂತಗಳಿರುವ ಬೌದ್ಧ ಧರ್ಮವನ್ನು ನೋಡ್ತಾನೆ. ಆ ಸಿದ್ಧಾಂತಗಳಿಗೂ ಅವನ ಸಿದ್ಧಾಂತಗಳಿಗೂ ಬೌದ್ಧ ಧರ್ಮದಲ್ಲಿರುವ ಸಿದ್ಧಾಂತಗಳಿಗೂ ಹೊಂದಿಕೆಯಾದಾಗ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಅಲ್ಲಿಂದ ರಾಜ್ಯನ ಇನ್ನೂ ಚೆನ್ನಾಗಿ ನೋಡ್ಕೋತಾನೆ. ರೋಡ್ಸ್ ಹಾಕ್ಸ್ತಾನೆ, ಒಳ್ಳೆ ಒಳ್ಳೆ ಮರಗಳನ್ನು ಹಾಕಿಸ್ತಾನೆ, ಜನರಿಗೆ ಬಿಸಿಲಿಗೆ ಒಳ್ಳೆ ಮರಗಳನ್ನು ಹಾಕಿಸ್ತಾನೆ, ಮರಗಳನ್ನು ನೆಡೆಸ್ತಾನೆ, ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಸ್ತಾನೆ. ಹಸಿವಾದರೆ ತಿನ್ನೋಕ್ಕೆ ಫ್ರೂಟ್ಸ್ ಹಾಕಿಸ್ತಾನೆ, ವಾಟರ್ ಸ್ಟೋರ್ ಮಾಡೋಕ್ಕೆ ಕೆರೆ ಬಾವಿಗಳನ್ನು ತೆಗೆಸ್ತಾನೆ. ಅಶೋಕನು ಚೇಂಜ್ ಆದಮೇಲಿಂದ ಯಾರೂ ಹಸಿವಿಗೆ ಕಷ್ಟಪಡ್ತಿರಲ್ಲ. ಎಲ್ಲರೂ ಕಷ್ಟ ನಷ್ಟಗಳನ್ನು ಕೇಳ್ತಿದ್ದ, ಅವರ ಪ್ರಾಬ್ಲಮ್ಗಳನ್ನು ತೀರಿಸ್ತಿದ್ದ. ಅದೇ ಟೈಮಲ್ಲಿ ಅಶೋಕನ ರಾಜ್ಯದಲ್ಲಿ ಎಲ್ಲ ಜನರು ರಿಚ್ ಆಗಿದ್ರು. ಅಶೋಕ ಬುದ್ಧಿಸಮಲ್ಲಿದ್ದರೂ ರಾಜ್ಯವನ್ನು ಕಾಪಾಡ್ಕೋತಿದ್ದ. ಹೇಗಂದರೆ ಬೇರೆ ರಾಜ್ಯದವರು ಅಶೋಕನ ರಾಜ್ಯದ ಮೇಲೆ ಯುದ್ಧ ಮಾಡೋಕ್ಕೆ ಬಂದಾಗ ಯಾರನ್ನೂ ಸುಮ್ಮನೆ ಬಿಡ್ತಿರ್ಲಿಲ್ಲ. ಆ ಯುದ್ಧದಲ್ಲಿ ಗೆಲ್ತಿದ್ದ. ಏಕೆಂದರೆ ಒಳ್ಳೆಯವ್ರಿಗೆ ಒಳ್ಳೆಯವಂತರ, ಕೆಟ್ಟವ್ರಿಗೆ ಕೆಟ್ಟವ್ರ ಥರ. ಅಶೋಕನು ಅಹಿಂಸೆಯನ್ನು ವಿರುದ್ಧವಾಗಿದ್ದರೂ ಅವನ ಸೈನ್ಯವನ್ನು ಬಲಿಷ್ಠವಾಗಿಟ್ಟಿದ್ದ. ಯಾವುದೇ ಯುದ್ಧ ಬಂದರೂ, ಯಾವುದೇ ರಾಜ್ಯರು ದಂಡೆತ್ತಿ ಬಂದರೂ ಅವ್ರನ್ನ ಸೋಲಿಸುವಷ್ಟು ಕೇಪಬಲ್ ಅನ್ನೋದು ಆ ಸೈನ್ಯಕ್ಕೆ ಇತ್ತು. ಅಶೋಕನು ಏಜ್ ಆಗ್ತಾ ಬರ್ತಿತ್ತು. ಆದರೆ ಅವನಿಗೆ ವಯಸ್ಸಿಗೆ ಬಂದ ಮಕ್ಕಳಿದ್ದರು. ಮಕ್ಕಳಿಗೆ ಈ ರಾಜ್ಯವನ್ನು ಒಪ್ಪಿಸಲು ಇಷ್ಟಪಡಲಿಲ್ಲ. ಯಾಕಂದರೆ ಅದರಲ್ಲಿ ಕೇಪಬಲ್ ರಾಜನಾಗಿರೋವನು ಯಾರೂ ಇರಲಿಲ್ಲ. ಅದಕ್ಕೆ ಅವನ 4ನೇ ಹೆಂಡತಿಗೆ ರಾಜ್ಯವನ್ನು ಒಪ್ಪಿಸ್ತಾನೆ. ಅಶೋಕನ 2ನೇ ವೈಫ್ ಮಗನ ಮೇಲೆ ಕಣ್ಣಾಗ್ತಾಳೆ. ಅವಳನ್ನ ತುಂಬ ಕಷ್ಟಪಟ್ಟು ಚಿತ್ರಹಿಂಸೆ ಮಾಡಿ ಅವನ್ನ ಸಾಯಿಸ್ತಾಳೆ. ಇದನ್ನು ಅರಿತ ಅಶೋಕನು ಮತ್ತೆ ರಾಜ್ಯವನ್ನು ಹಿಂದಕ್ಕೆ ತಗೋತಾನೆ. ಆವಾಗ ಅವಳನ್ನ ಮುಚ್ಚಿದ್ದ ಅಶೋಕನ ಪ್ರಿಸನಲ್ಲಿ ಅವಳನ್ನ ಹಾಕಿ ಸಾಯಿಸ್ತಾನೆ. ಮತ್ತೆ ಸ್ವಲ್ಪ ವರ್ಷಗಳ ನಂತರ ಅಶೋಕನ ಮೊಮ್ಮಗನಾದ ದಶರಥ ಮೌರ್ಯ ವಯಸ್ಸಿಗೆ ಬರುತ್ತಾನೆ. ಅವನಿಗೆ ರಾಜ್ಯವನ್ನು ಒಪ್ಪಿಸಿ ಅಶೋಕನು ಮೆಡಿಟೇಷನ್ ಮಾಡ್ಕೊಂಡೇ ಇರ್ತಾನೆ. ಅಶೋಕನ ಲೈಫಲ್ಲಿ ತುಂಬಾನೇ ತಪ್ಪು ಮಾಡ್ತಾನೆ. ಒನ್ಸ್ ರಿಯಲೈಸ್ ಆಗಿ ಚೇಂಜ್ ಆದಮೇಲೆ ಎಲ್ಲನೂ ಸರಿ ಮಾಡಿಲ್ಲ ಅಂದರೂ ಚೆನ್ನಾಗಿ ನೋಡ್ಕೋತಾನೆ. ಅದಕ್ಕೆ ಹಿಸ್ಟ್ರಿಯಲ್ಲಿ ಅಶೋಕನ ನೇಮ ಒಳ್ಳೆ ಚಕ್ರವರ್ತಿ ಅಂತಲೇ ನೆನಪಿಟ್ಕೊಂಡಿದ್ದಾರೆ. ಯಾಕಂದರೆ ಅಶೋಕನ ಎಲ್ಲ ತಪ್ಪುಗಳನ್ನು ತಿಳ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ನಾವು ಕೂಡ ಗೊತ್ತಿಲ್ಲದೆ ಎಷ್ಟೋ ತಪ್ಪು ಮಾಡ್ತೀವಿ. ಅದನ್ನು ತಿಳ್ಕೊಂಡು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು. ತಪ್ಪುಗಳು ಮಾಡದೆ ಯಾರೂ ಇರಲ್ಲ. ಮಾಡಿರೋ ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ನಾವು ಹಿಸ್ಟ್ರಿಯಲ್ಲಿ ಒಳ್ಳೆಯವರಾಗಿಯೇ ನೆನಪಿರ್ತೀವಿ. That's all for today, guys. Thanks for watching. Like, share and subscribe. Bye.